ಇದು ಸೌಜನ್ಯ ಕುರಿತ ಸ್ಫೋಟಕ ಸುದ್ದಿ. ಮತ್ತೆ ಮುನ್ನೆಲೆಗೆ ಬಂದ ಸೌಜನ್ಯ ಪ್ರಕರಣ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟ ನಿರ್ದೇಶನ ಏನು? ವಿನಯ್ ಕುಲಕರ್ಣಿ ತರನೇ ನಿಜವಾದ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುತ್ತಾ ಸಿಬಿಐ. ಮಗಳೇ ಸೌಜನ್ಯ ಗೆಲ್ತಿಯಾನಿ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಇದು ಸೌಜನ್ಯ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ. ಮತ್ತೆ ಮುನ್ನೆಲೆಗೆ ಬಂದ ಸೌಜನ್ಯ ಪ್ರಕರಣ. ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟ ನಿರ್ದೇಶನ ಏನು? ವಿನಯ್ ಕುಲಕರ್ಣಿ ತರನೇ ನಿಜವಾದ ಆರೋಪಿಗಳಿಗೆ ಸೌಜನ್ಯ ಪ್ರಕರಣದಲ್ಲಿ ಶಿಕ್ಷೆ ಕೊಡಿಸುತ್ತಾ ಸಿಬಿಐ. ಮಗಳೇ ಸೌಜನ್ಯ ಗೆಲ್ತಿಯ ನೀನು? ಎಸ್, ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಬೇಕಾದ್ರೆ ಒಂದಷ್ಟು ಭಯ, ಆತಂಕ, ಒಂದಷ್ಟು ಧೈರ್ಯ ಎಲ್ಲವೂ ಕೂಡ ಬೇಕಾಗುತ್ತೆ. ಯಾಕೆಂತಂದ್ರೆ ಒಂದು ಪರವಾಗಿ ಏನಾದರೂ ಮಾತನಾಡಿದ್ರೆ ಒಂದಷ್ಟು ನೋಟಿಸ್ಗಳು, ಒಂದಷ್ಟು ಕೋರ್ಟು ಕಚೇರಿ, ಈ ತರ ಪದೇ ಪದೇ ಯೂಟ್ಯೂಬರ್ಸ್ಗೆ ಆಗಿರ್ಬೋದು ಅಥವಾ ಸ್ಯಾಟಲೈಟ್ ಚಾನೆಲ್ಗೆ ಆಗಿರ್ಬೋದು ಒಂದಷ್ಟು ಅನುಭವ ಕೂಡ ಆಗಿರುವಂತಹದ್ದೇ. ಇನ್ನು ಸೌಜನ್ಯ ವಿರುದ್ಧವಾಗಿ ಮಾತನಾಡಿದ್ರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಸೌಜನ್ಯ ಆ ಪ್ರಕರಣ ಮುಗಿದು ಹೋಯ್ತು, ಸೌಜನ್ಯ ಪ್ರಕರಣದಲ್ಲಿ ಏನು ಆರೋಪಿ ಸಂತೋಷ್ ರಾವ್ ಸಿಕ್ಕಿಬಿದ್ದ, ಅವನೇ ಫೈನಲ್ ಆರೋಪಿ ಅಂತ ಏನಾದ್ರೂ ಹೇಳ್ತಾ ಹೋದ್ರೆ ಅದು ನಮ್ಮ ಆತ್ಮಸಾಕ್ಷಿಗೂ ಕೂಡ ಮೋಸ ಮಾಡ್ಕೊಂಡಂತೆ ಕೂಡ ಆಗುತ್ತೆ. ಯಾಕೆ ಈ ಪ್ರಕರಣ ತುಂಬಾ ಗಂಭೀರವಾದಂತಹ ಪ್ರಕರಣ, ತುಂಬಾ ಏನು ಟಿಪಿಕಲ್ ಆದಂತಹ ಒಂದು ಪ್ರಕರಣ ಅಂತಂತಂದ್ರೆ 2012ರಿಂದ ಇಲ್ಲಿವರೆಗೂ ಕೂಡ ಈ ಪ್ರಕರಣ ಇನ್ನೂ ಕೂಡ ಜೀವಂತವಾಗೇ ಇದೆ. ಅವತ್ತು ಏನು ಕೊಲೆ ನಡೆದಂತಹ ಸಂದರ್ಭದಲ್ಲಿ ಏನು ಹೈಪ್ ಕ್ರಿಯೇಟ್ ಮಾಡಿತ್ತು, ಇವತ್ತಿಗೂ ಕೂಡ ಅದೇ ಹೈಪ್ ಕ್ರಿಯೇಟ್ ಮಾಡಿರುವಂತಹದ್ದು ಸೌಜನ್ಯ ಪ್ರಕರಣ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೂ ಕೂಡ ಚರ್ಚೆ ನಡೀತಾ ಇದೆ. ಜೊತೆಗೆ ಹೋರಾಟಗಾರರು ನಿರಂತರವಾಗಿ ಹೋರಾಟವನ್ನ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ ನಿಜವಾದಂತಹ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿಸ್ತೀವಿ ಅನ್ನುವಷ್ಟು ಮಟ್ಟಿಗೆ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಅದು ನಿಂತಿಲ್ಲ, ಮೋಸ್ಟ್ಲಿ ಅದು ನಿಲ್ಲದು ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಸಂದರ್ಭ ಈಗ ಬರ್ತಾ ಇದೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಎಸ್, ಸೌಜನ್ಯ ಪ್ರಕರಣದ ಬಗ್ಗೆ ನಾನಷ್ಟು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂತಂದ್ರೆ ಇತ್ತೀಚೆಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಈ ಪ್ರಕರಣವನ್ನ ಸರ್ಕಾರ ಯಾವ ರೀತಿಯಾಗಿ ನೋಡ್ತಾ ಇದೆ, ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ನೋಡ್ತಾ ಇದೆ, ಮತ್ತೆ ಏನಾದ್ರೂ ಮರುತನಿಖೆ ಏನಾರ ಆಗುತ್ತಾ, ಮರುತನಿಖೆ ಆದ್ರೆ ಯಾವ ಇಲಾಖೆ ತನಿಖೆಯನ್ನು ನಡೆಸುತ್ತೆ, ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸ್ತಾರ ಅಥವಾ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂದ್ರೆ ರಾಜ್ಯ ಸರ್ಕಾರ ಏನೀಗ ಒಂದು SIT ಫಾರ್ಮ್ ಮಾಡಿದಿಲ್ಲ, ಸೊ ಆ ಒಂದು ತನಿಖಾ ಸಂಸ್ಥೆ ಏನಾರ ತನಿಖೆ ಮಾಡುತ್ತಾ, ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಎಸ್, ಸೌಜನ್ಯ ಹತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮರು ತನಿಖೆ ಕೋರಿ ಈಗಾಗಲೇ ಸಲ್ಲಿಸಿದಂತಹ ಅರ್ಜಿಗೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಲಿರುವಂತಹ ಒಂದಷ್ಟು ಕ್ರಮಗಳ ಬಗ್ಗೆ ಸಮಗ್ರವಾದಂತಹ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಈಗ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಈಗ ನಿರ್ದೇಶನ ಕೊಟ್ಟಿರುವಂತದ್ದು. ಪ್ರಕರಣದ ಹಲವಾರು ಸಾಕ್ಷಿಗಳು ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಒಂದಷ್ಟು ಸಾಕ್ಷಿಗಳು ನಿಗೂಢ ಸಂದರ್ಭಗಳಲ್ಲಿ ಸಾವನ್ನಪ್ಪಿದ್ದಾರೆ ಹೀಗಂತ ಸಂತ್ರಸ್ತೆಯ ಕುಟುಂಬದ ಪರವಾಗಿ ಹಾಜರಾದಂತಹ ಹಿರಿಯ ವಕೀಲರಾದ ಶೋಭಾ ಗುಪ್ತಾ, ಆನಂದ್ ಸಂಜಯ್ ಎಮ್ನುಲಿ ಮತ್ತು ಶೇಖರ್ಜಿ ದೇವದಾಸ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ವಾದವನ್ನ ಮಂಡಿಸಿರುವಂತಹದ್ದು. ಅಂದ್ರೆ ಸೌಜನ್ಯ ಪ್ರಕರಣಗಳಲ್ಲಿ ಸಾಕ್ಷಿಗಳಿಗೆ ರಕ್ಷಣೆ ಒದಗಿಸುವಂತೆ ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿರುವಂತಹ ಅವಿಷ್ಕಾರ್ ಸಿಂಘ್ವಿ ಅವರಿಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕುಮಾರ್ ಮತ್ತು ಕೆ ವಿನೋದ್ ಚಂದ್ರನ್ ಅವರ ಪೀಠವು ಈಗ ಒಂದು ಡೈರೆಕ್ಷನ್ ಕೊಟ್ಟಿರುವಂತಹದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ತುಂಬಾ ಸಮಯಾವಕಾಶವನ್ನ ಕೊಟ್ಟಿದ್ರು ಕೂಡ ಅಗತ್ಯ ಕ್ರಮಗಳ ವಿವರಗಳನ್ನ ಇಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿಲ್ಲ, ವಿಫಲವಾಗಿದೆ ಅಂತೇಳಿ ರಾಜ್ಯ ಸರ್ಕಾರವನ್ನು ಕೂಡ ಸುಪ್ರೀಂ ಕೋರ್ಟ್ ಈಗ ತರಾಟೆಗೆ ತೆಗೆದುಕೊಂಡಿರುವಂತಹದ್ದು. ಆರಂಭದಲ್ಲಿ ಸೌಜನ್ಯ ಪ್ರಕರಣವನ್ನ CID ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ರು. ಅದಾದ ನಂತರ ಏನೋ ಒಂದು CBIಗೆ ವರ್ಗಾವಣೆವಾಯಿತು. ಅಂತಿಮವಾಗಿ
ಸಿಬಿಐ ಅಧಿಕಾರಿಗಳು ಒಂದು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ್ರು. ಹೀಗಂತ ಆವಿಷ್ಕಾರ್ ಸಿಂಘ್ವಿ ಅವರು ಕೋರ್ಟ್ ಗಮನಕ್ಕೆ ಕೂಡ ತಂದಿದ್ರು. ಇನ್ನು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂತಂದ್ರೆ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಈ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುವಂತೆ ಕಾಣ್ತಾ ಇದೆ. ಸೌಜನ್ಯ ಪ್ರಕರಣವನ್ನ ಮರುಪರಿಶೀಲಿಸಲು ಜೊತೆಗೆ ಎಸ್ಐಟಿಯನ್ನು ರಚಿಸಲು ನಿಮಗೆ ಸಾಧ್ಯವಿದೆಯಾ? ಹೀಗಂತ ಸ್ಪಷ್ಟಪಡಿಸಿ ಜೊತೆಗೆ ಅಫಿಡವಿಟ್ ಅಲ್ಲಿ ನೀವು ಸಲ್ಲಿಸಬೇಕು ಅಂತ ಹೇಳಿ ನಾವು ಬಯಸ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈಗ ಏನು ಆವಿಷ್ಕಾರ್ ಸಿಂಘ್ವಿ ಅವರಿಗೆ ಅವರ ಗಮನಕ್ಕೆ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಇತರ ಆರೋಪಿಗಳ ಪಾತ್ರವನ್ನು ಕೂಡ ಪರಿಶೀಲಿಸುವ ಬಗ್ಗೆ ನಿಮ್ಮ ನಿಲುವನ್ನ ಸ್ಪಷ್ಟವಾಗಿ ನೀವು ತಿಳಿಸಬೇಕು ಅಂತಂತೇಳಿ ಅಂದ್ರೆ ಸುಪ್ರೀಂ ಕೋರ್ಟ್ ಕರ್ನಾಟಕದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಅವರಿಗೆ ಈಗ ಈ ವಿಚಾರವನ್ನ ತಿಳಿಸಿರುವಂತದ್ದು. ಈಗಾಗಲೇ ಪ್ರಕರಣದ ಬಗ್ಗೆ ಸಿಬಿಐ ಮತ್ತೆ ತನಿಖೆ ನಡೆಸಬೇಕು ಹೀಗಂತ ಅರ್ಜಿದಾರರ ಪರ ವಕೀಲರು ಕೂಡ ಕೋರಿದ್ರು. 2012ರಲ್ಲಿ ಈ ಘಟನೆ ನಡೆದಿರುವಂತಹದ್ದು. ಈ ಕುರಿತು ಸಿಬಿಐ ತನಿಖೆಗೆ 2013ರಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಅಂತ ಹೇಳಿ ಪೀಠ ಕೂಡ ಹೇಳಿರುವಂತದ್ದು. ಸಂತ್ರಸ್ತೆಗೆ ಸೇರಿದ ವಸ್ತುಗಳನ್ನ ಇವತ್ತು ಕೂಡ ಸೇಫ್ ಆಗಿ ಇಡಲಾಗಿದೆ. DNA ಪರೀಕ್ಷೆ ನಡೆಸಿದ್ರೆ ಇದರ ಒಂದು ಸತ್ಯಾಂಶ ಹೊರಗೆ ಬರುತ್ತೆ, ನಿಜವಾದ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತೇಳಿ ಅರ್ಜಿದಾರರ ಪರ ವಕೀಲರು ನ್ಯಾಯಾಲಯದ ಮುಂದೆ ಏನು ಒಂದು ವಾದವನ್ನ ಕೂಡ ಮಂಡಿಸಿದ್ದಾರೆ. 2012ರಲ್ಲಿ ಈ ಪ್ರಕರಣ ನಡೆದಿರುವಂತಹದ್ದು. ಉಜಿರೆಯ STM ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸೌಜನ್ಯ ಅವರ ಒಂದು ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ತುಂಬಾ ಭೀಕರವಾಗಿ ಕೂಡ ಕೊಲೆ ಮಾಡಲಾಗಿತ್ತು. ಪ್ರಕರಣದ ಪ್ರಾಥಮಿಕವಾಗಿ ಈ ಪ್ರಕರಣವನ್ನ ಸ್ಥಳೀಯ ಬೆಳ್ತಂಗಡಿ ಠಾಣಾ ಪೊಲೀಸರು ಪ್ರಾಥಮಿಕವಾಗಿ ತನಿಖೆಯನ್ನು ಕೂಡ ಮಾಡಿಸಿದ್ರು. ಬಳಿಕ ಈ ಪ್ರಕರಣವನ್ನ CIDಗೆ ವರ್ಗಾವಣೆ ಮಾಡಲಾಯಿತು. ಅಂದ್ರೆ 2012 ನವೆಂಬರ್ 6ರಂದು ಸರ್ಕಾರ ಈ ಪ್ರಕರಣವನ್ನ CBIಗೆ ವರ್ಗಾವಣೆ ಮಾಡಲಾಗಿತ್ತು. ಅದಾದ ನಂತರ ಏನು ಕಾರ್ಕಳದ ಸಂತೋಷ್ ರಾವ್ರನ್ನ CBI ಅಧಿಕಾರಿಗಳು ಇವನೇ ಆರೋಪಿ ಅಂತೇಳಿ ಪತ್ತೆ ಮಾಡಿ ಅವನನ್ನ ಏನು ಅರೆಸ್ಟ್ ಕೂಡ ಮಾಡಿದ್ರು. ಅದಾದ ನಂತರ 2023ರ ಜುಲೈ 16ರಂದು CBI ವಿಶೇಷ ನ್ಯಾಯಾಲಯ ಸಂತೋಷ್ ರಾವ್ ಅವರ ಕೇಸನ್ನ ಖುಲಾಸೆಗೊಳಿಸಿತು. ಆ ಬಳಿಕ ಈಗ ಧರ್ಮಸ್ಥಳದ ಏನು ಒಂದು ಪ್ರದೇಶದಲ್ಲಿ ಕಳೆದ ಸುಮಾರು 20 ವರ್ಷಗಳಲ್ಲಿ ನೂರಾರು ಮೃತದೇಹಗಳು ಹೂಳಲಾಗಿದೆ ಅಂತೇಳಿ ಒಬ್ಬ ವ್ಯಕ್ತಿ ಆರೋಪ ಕೂಡ ಮಾಡಿದ್ದ. ಅವನ ಹೇಳಿಕೆ ಹಿನ್ನೆಲೆ ರಾಜ್ಯ ಸರ್ಕಾರ ಒಂದು SIT ರಚನೆಯನ್ನು ಕೂಡ ಮಾಡಿತ್ತು. SIT ರಚನೆ ಮಾಡಿ ಯಾರು ಏನು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರ ಏನು SIT ರಚನೆಯನ್ನು ಕೂಡ ಮಾಡಿತ್ತು. SIT ಅಧಿಕಾರಿಗಳು ಕೂಡ ಸುಮಾರು 2-3 ತಿಂಗಳು ಧರ್ಮಸ್ಥಳದಲ್ಲೇ ಬೀಡ್ಬಿಟ್ಟು ಆ ಪ್ರಕರಣವನ್ನ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಕೂಡ ಮಾಡಿದ್ರು. ಸದ್ಯಕ್ಕೆ ಈ ಪ್ರಕರಣ ಏನು ಈಗ ಸುಪ್ರೀಂ ಕೋರ್ಟ್ ಒಂದಷ್ಟು ವಿಚಾರಗಳನ್ನ ಈಗ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಅದು ಯಾವ ರೀತಿ ಅಂತಂದ್ರೆ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಸಮಗ್ರವಾದಂತಹ ಒಂದು ವರದಿಯನ್ನು ನೀವು ಸಲ್ಲಿಸಬೇಕು ಅಂತೇಳಿ ಈಗ ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈ ಪ್ರಕರಣ ಈಗ ಒಂದಷ್ಟು ಗಂಭೀರತೆ ಮತ್ತೆ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಿರುವಂತದ್ದು. ಯಾಕೆಂತಂದ್ರೆ ಈ ಪ್ರಕರಣವನ್ನು ಕಂಪ್ಲೀಟ್ ಆಗಿ ನೀವು ಮರು ತನಿಖೆಯನ್ನ ಮಾಡಬೇಕು. ಜೊತೆಗೆ ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಜವಾಬ್ದಾರಿ ಕೂಡ ಇದೆ. ಏನು ಈ ಪ್ರಕರಣವನ್ನ ಮತ್ತೆ ಏನು CBIಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಕೊಡ್ತಾರಾ ಅಥವಾ ಮತ್ತೆ ಏನಾದ್ರು ಒಂದು SITಯನ್ನ ರಚನೆ ಮಾಡಿ ಮತ್ತೆ ಈ ಪ್ರಕರಣವನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾರ ಗೊತ್ತಿಲ್ಲ. ಒಟ್ಟಿಗೆ ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಸೌಜನ್ಯ ಅವಳನ್ನ ಕೊಂದಂತವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಕೂಡ ಇಲ್ಲಿನ ಒಂದು ಹೋರಾಟಗಾರರ ಒಂದಷ್ಟು ಅಂದ್ರೆ ಹೋರಾಟ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದ್ರೆ ನಿರಂತರವಾಗಿ ಅವರು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೌಜನ್ಯ ಅವಳನ್ನ ಕೊಂದಳನ್ನ ರಿಯಲ್ ಆರೋಪಿಗಳನ್ನ ನೀವು ಬಂಧನ ಮಾಡಬೇಕು, ಆಗ ಮಾತ್ರ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಪ್ರತಿನಿತ್ಯ ಹೋರಾಟಗಳು ಈಗ ನಡೀತಲೇ ಇದೆ. ಸೊ ಸರ್ಕಾರ ಈ ಒಂದು ವಿಚಾರವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಮತ್ತೆ ಇನ್ವೆಸ್ಟಿಗೇಷನ್ಗೆ ಏನಾದ್ರೂ ಆದೇಶ ಮಾಡುತ್ತಾ ಗೊತ್ತಿಲ್ಲ. ಮುಂದೆ ಈ ಪ್ರಕರಣ ಮತ್ತಷ್ಟು ತಿರುವನ್ನ ಕೂಡ ಪಡೆದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.